Excuse me. ನಮಸ್ಕಾರ. ಯಾರು ಬೇಕಾಗಿತ್ತು? ಈ ಮನೇಲಿ ಅಡಿಗೆ ಮಾಡಕ್ ಒಬ್ರು ಬೇಕಾಗಿದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹೌದೌದು, ಒಂದ್ ನಿಮಿಷ ಇರಿ. ತಾತಾ ತಾತಾ ತಾತ ತಾತ ಅಡ್ಗೆ ಕೆಲಸ ಮಾಡ್ತೀನಿ ಅಂತ ಯಾರೋ ಒಬ್ರು ಕೇಳ್ಕೊಂಡ್ ಬಂದಿದ್ದಾರೆ. ಒಳ್ಳೇದಾಯ್ತು, ಒಳಗಡೆ ಹೋಗಿ ಅವ್ರಿಗೆಲ್ಲ ಹೇಳಿ ಕರ್ಕೊಂಡ್ ಬಾ. ಅವ್ರ ಪಾಲಿಗೆ ದೇವ್ರು ಬಂದಂಗ ಆಯ್ತು. ಹಾಗೆ ಆ ಬಟ್ಟನ್ನು ಒಳಗೆ ಕಳಿಸು. ಹಾ, ನೀವು ಒಳಗಡೆ ಹೋಗಿ, ತಾತ ಕರೀತಾ ಇದ್ದಾರೆ. ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ರು ಬೇಗ ಬನ್ನಿ, ಯಾರೋ ಒಬ್ಬ ಅಡ್ಗೆ ಭಟ್ಟ ಕೆಲ್ಸಕ್ಕೆ ಬಂದಿದ್ದಾನೆ. ಅಡಿಗೆವನಂತೆ? ಹೊಸ ಅಡಿಗೆ ಭಟ್ಟನ? ಬನ್ರಿ ನೋಡ್ರಿ. ನಿನ್ನ ಇಲ್ಲಿ ಯಾರು ಕಳಿಸಿದ್ರು? ನಾನು ಯಾರು ಕಳಿಸಿಲ್ಲ ತಾತ, ನಾನೇ ಖುದ್ದಾಗಿ ಬಂದೆ. ನಿನ್ ಬಗ್ಗೆ ಗ್ಯಾರಂಟಿ ಕೊಡೋಕೆ ಯಾರು ಇದಾರ? ಏನ್ ತಾತ ಹೀಗೆ ಹೇಳ್ತಾ ಇದ್ದೀರಾ? ಗ್ಯಾರಂಟಿ ಕೊಡೋದು ಬರೀ ಟಿವಿ, VCR, ಫ್ರಿಡ್ಜು, ಕುಕ್ಕರು, ಮಿಕ್ಸಿ ಇಂಥವಕ್ ಮಾತ್ರ. ಮನುಷ್ಯನಿಗೆ ಮನಸ್ಸೇ ಗ್ಯಾರಂಟಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಥ್ಯಾಂಕ್ಸ್. ಇವನ್ ಹೆಸರು ಕುಮಾರ್ ಅಂತ, ಹೊಸ ಕುಕ್ಕು. ಮೊದ್ಲು ಕೆಲಸ ಮಾಡ್ತಾ ಇದ್ದೆ ನಾನಾ ಕೆಂಗಲ್ ಹನುಮಂತಯ್ಯನವ್ರ ಮನೇಲಿ. ಹನುಮಂತಯ್ಯನವ್ರ ಮನೆಯಲ್ಲ? ಹಾ ಅದೇ ಸರ್, ವಿಧಾನಸೌಧ ಕಟ್ಸಿದ್ರಲ್ಲ ಅವ್ರ ಮನೇಲಿ. ಅವ್ರು ತೀರೋಗಿದಾರಲ್ಲ. ಹೌದು, ಪಾಪ ಅವ್ರು ತೀರ್ಕೊಂಡ್ಬಿಟ್ರು. ಈಗ ಅವ್ರಿಲ್ಲ. ಆಮೇಲೆ ಯಾರ ಹತ್ರ ಇದ್ದೆ? ಆಮೇಲೆ ಶಶಿಕುಮಾರ್ ಅವ್ರ ಮನೇಲಿದ್ದೆ. ಶಶಿಕುಮಾರ? ಯಾವ ಶಶಿಕುಮಾರ? ಅದೇ ಸರ್, ನಮ್ ಕನ್ನಡ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರಲ್ಲ, ಫಿಲ್ಮ್ ಸ್ಟಾರ್ ಶಶಿಕುಮಾರ್. ಅವ್ರ ಮನೇಲಿದ್ದೆ. ಅಲ್ಲೂ ನಾನು ಅಡಿಗೆ ಕೆಲಸನೇ ಮಾಡ್ತಾ ಇದ್ದೆ, ಇಲ್ಲೂ ಅಡಿಗೆ ಕೆಲಸನೇ ಮಾಡ್ತೀನಿ. ಸರ್, ಮಾಡಿರೋ ಅಡಿಗೆ ತಿನ್ನೋ ಜನ ಚೇಂಜ್ ಆಗ್ಬೋದು, ಆದ್ರೆ ಮಾಡೋ ಅಡಿಗೆ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಏನಂತೀರ ತಾತ? ಅದ್ ಸರಿ, ನಿಮ್ಗೆ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ? ಏನ್ ಬರಲ್ಲ ಅಂತ ಕೇಳಿ. ಇಂಡಿಯನ್ ಅಲ್ಲಿ ಕಿಚಡಿ, ಪಲಾವ್, ಬಿರಿಯಾನಿ. ಚೈನೀಸ್ ಅಲ್ಲಿ ಚಿಕನ್ ಚೌ ಚೌ, ಮಟನ್ ಪಾವ್ ಪಾವ್. ಕಾಂಟಿನೆಂಟಲ್ ಅಲ್ಲಿ ನಮ್ಗದೆಲ್ಲ ಬೇಡ, ಒಂದ್ ಸಿಂಪಲ್ ಅಡಿಗೆ ಆದ್ರೆ ಸಾಕು. ನೀವ್ ಹೇಳದ್ ಕರೆಕ್ಟ್ ದೊಡ್ಡಮ್ಮ. ಯಾವಾಗ್ಲೂ ನಮಗಿಷ್ಟವಾದ ತಿಂದ್ರೇನೆ ಮೈಗೆ ಹತ್ತೋದು. ನೋಡಿ, ನಾನು ಒಂದು 365 ತರ ಚಟ್ನಿ ಮಾಡ್ತೀನಿ. ಒಂದು ಸಲ ತಿಂದ ಚಟ್ನಿನ ಇನ್ನೊಂದು ಸಲ ತಿನ್ಬೇಕಾದ್ರೆ ಮಿನಿಮಮ್ 1 ವರ್ಷ ಕಾಯ್ಬೇಕು. ಅದ್ ಸರಿ, ನೀನ್ ಮನೇಲಿ ಎಷ್ಟು ದಿವಸ ಇರ್ತೀಯ? ಅದಿರ್ಲಿ, ನಿನಗ್ ಗೊತ್ತಿರೋರು ಬೇರೆ ಯಾರಾದ್ರೂ ಇದಾರ ಇಲ್ಲಿ? ಇದೇನ್ ಸರ್ ಈಗ ಕೇಳ್ತಾ ಇದೀರಾ? ಸರ್, ನನ್ನ ಬಗ್ಗೆ ನೀವಿನ್ನು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ನೀವು ವಿಶ್ವನಾಥ್ ಅಣ್ಣ, ಫೇರ್ ಅಂಡ್ ಲವ್ಲಿ ಕಂಪನಿ ಆಫೀಸ್ ನಲ್ಲಿ ಹೆಡ್ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ದೀರಾ. ಅಣ್ಣ ನಮಸ್ಕಾರ. ಸಾಯಿನಾಥ್ ಅಣ್ಣ, ಉದಯೋನ್ಮುಖ ಸಂಗೀತ ನಿರ್ದೇಶಕರು. ನೀವು ರಾಮನಾಥ್ ಅಣ್ಣ, ವಿದ್ಯಾನಿಕೇತನದಲ್ಲಿ ಕನ್ನಡ ಶಿಕ್ಷಕರು, ಮಹಾಪಂಡಿತರು ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರ್ವೇಶು ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂದ್ರೆ ರಾಜನ ಪೂಜೆ ಕೇವಲ ಅವನ ದೇಶದಲ್ಲಿ ಮಾತ್ರ ಆಗುತ್ತೆ, ಆದ್ರೆ ವಿದ್ವಾನ್ ಪೂಜೆ ಇಡೀ ಜಗತ್ತಲ್ಲೇ ಆಗುತ್ತೆ. ಇದೇ ಅದರ ಅರ್ಥ. ಮಾಡೋದು ನೋಡಿದ್ರೆ ಅಡಿಗೆ ಕೆಲಸ. ಸಂಸ್ಕೃತ ಎಲ್ಲಿ ಕಲ್ತ್ಕೊಂಡೆ? ಸಂಸ್ಕೃತ ವಿದ್ವಾನ್ ಶಿವಶಂಕರಾಚಾರ್ಯ ಇದಾರಲ್ಲ, ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ. ಅವರ ಪಾದಚರಣಗಳ ಬಳಿ ಕೂತು ಅವ್ರು ಹೇಳ್ತಾ ಇದ್ದ ಶ್ಲೋಕನ್ ಕೇಳೋ ಭಾಗ್ಯ ನಂದಾಗಿತ್ತು. ಹೌದು, ಕುಕ್ ಕೆಲಸ ಮಾಡ್ತೀನಿ ಅಂತೀಯ. ನೀನ್ ಹಾಕೊಂಡಿರೋ ಡ್ರೆಸ್ ನೋಡ್ತಾ ಇದ್ರೆ ಗ್ವಾಲಿಯರ್ ಮಹಾರಾಜ ಕಂಡಂಗ್ ಕಾಣ್ತೀಯಲ್ಲಪ್ಪ. ನೀನ್ ಈ ಬಟ್ಟೆ ಹಾಕೊಂಡು ಅಡ್ಗೆ ಕೆಲಸ ಮಾಡ್ತೀಯ? ನೀನ್ ಈ ಬಿಳಿ ಡ್ರೆಸ್ ನೋಡ್ತಾ ಇದ್ರೆ ನಿನ್ಗೆ ಯಾವ ಕೆಲಸ ಹೇಳಕ್ಕೂ ಮನ್ಸೇ ಬರ್ತಾ ಇಲ್ವಲ್ಲಣ್ಣ? ನೋ ನೋ ನೋ, ಯು ಆರ್ ಮಿಸ್ಟೇಕನ್. ಮಾಡೋ ಕೆಲಸ ಯಾವ್ದಾದ್ರೇನು, ಆದ್ರೆ ಹಾಕೊಳ್ಳೋ ಡ್ರೆಸ್ ಮಾತ್ರ ಯಾವತ್ತು ಟ್ರಿಮ್ ಆಗಿರ್ಬೇಕು ಅಂತ ಗ್ವಾಲಿಯರ್ ಹೇಳ್ತಾ ಇದ್ರು. ಹಾಕೊಂಡಿರೋ ಡ್ರೆಸ್ ನೋಡಿ ಯಾವತ್ತು ಯಾರು ಯೋಗಿದನೋ ಅಳಿಬಾರ್ದು. ಬಿಳಿ ಬಟ್ಟೆ ಪರಿಶುದ್ಧತೆಯ ಪ್ರತೀಕ, ಶಾಂತಿ ಸಹನೆಯ ಪ್ರತಿಬಿಂಬ. ಆಗಿನ ಕಾಲದ ಮಹಾಭಾರತ, ರಾಮಾಯಣ ತಗೊಳ್ಳಿ. ಅಷ್ಟೇ ಯಾಕೆ, ಈಗಿನ ಕಾಲದ ಟ್ಯಾಂಕರು, ರಾಕೆಟ್ಗಳು ಯುದ್ಧ ನಿಲ್ಲಿಸಬೇಕಾದ್ರೂ ಉಪಯೋಗಿಸದೆ ಶ್ವೇತವರ್ಣದ ಬಟ್ಟೆನೆ. ಅದಕ್ಕೆ ಈ ಬಿಳಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಈಗಲೇ ತೆಗೆದಾಕ್ಬಿಡ್ತೀನಿ. ಬೇಡ ಬೇಡ, ನಮ್ಗಾಗಿ ನೀನ್ ಬದಲಾಗೋದು ಬೇಡ, ಅದೇ ಬೇಜಾರ್ನಲ್ಲಿ ಕೆಲಸ ಬಿಟ್ಟು ಹೋಗೋದು ಬೇಡ. ಅಕ್ಕ, ಸಂಬಳ ಎಷ್ಟು ಅಂತ ಕೇಳಿ 300 ಕೊಟ್ರೆ ಸಾಕು ಅಂತ ಕಾಣಿಸುತ್ತೆ. 300 ರೂಪಾಯಿ? ಇಂಥ ದುಬಾರಿ ಕಾಲದಲ್ಲಿ ನೀವು 300 ರೂಪಾಯಿ ಕೊಟ್ರೆ ಆಗತ್ತಾ? 250 ರೂಪಾಯಿ ಸಾಕು. ನನಗೆ ಚೆನ್ನಾಗಿ ಗೊತ್ತು ತಾತ, ಈಗಿನ ಕಾಲದಲ್ಲಿ ಕುಟುಂಬದವ್ರು ಸಾಕದೆ ಕಷ್ಟ ಆಗಿದೆ. ಅಂತದ್ರಲ್ಲಿ ನಾನು ಹೋಗಿ ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಆಫೀಸ್ಗೆ ಹೋಗ್ಬೇಕು, ಅವ್ರು ಸ್ಕೂಲ್ಗೆ ಹೋಗ್ಬೇಕು. ಎಲ್ಲಿದೆ ಅಡಿಗೆ ಮನೆ?
ತೋರಿಸಿ. ನಡೀರಿ 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 ತೋರಿಸಿ. ಬರ್ಲಾ ತಾತ? ಅಲ್ವಾ 250 ನಾನೇನ್ ಜಾಸ್ತಿ ಕೇಳ್ತೀನಿ ಅನ್ಕೊಂಡಿದ್ದೆ. ಹಾಯ್ ಚಿಲ್ಟು. ಏನ್ ಓದ್ತಾ ಇದೀಯಾ? ತಗೋ, ನಿನ್ಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಚಾಕ್ಲೇಟ್. ಅಯ್ಯೋ ಅದನ್ನೆಲ್ಲ ಕೊಡ್ಬೇಡ. ನೀವೇನು ಹೆದರ್ಕೊಬೇಡಿ ಚಿಕ್ಕಮ್ಮ. ಇದ್ರಲ್ಲಿ ನಿಂಬು ಇದೆ, ತುಳಸಿ ಇದೆ, ಶುಂಠಿ ಇದೆ. ಆಯುರ್ವೇದದಲ್ಲಿ ಇರಬೇಕಾದ ಎಲ್ಲಾ ಔಷಧಿಗಳು ಇದರಲ್ಲಿದೆ. ಇದನ್ನ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ತಾಕತ್ತು ಬರುತ್ತೆ. ತಗೋ. ಗುಡ್. ಪರವಾಗಿಲ್ವೇ? ಫಾರ್ಮುಲಾ ಎಲ್ಲ ಚೆನ್ನಾಗೇ ಇದೆ. ನೋಡಿ ವಿಶ್ವಣ್ಣ, ನಾಳೆ ನಿಮ್ಗೊಂದು ಆಯುರ್ವೇದ ಲೇಹ್ಯ ಮಾಡ್ಕೊಡ್ತೀನಿ. ಅದನ್ನ ತಿಂದ್ರೆ 10 ದಿನದಲ್ಲಿ ಒಳ್ಳೆ ನವ ಯುವಕಂತರ ಆಗ್ಬಿಡ್ತೀರಾ. ಯಸ್ಯ ಕ್ರಿಯೆ ನಾಸ್ತಿ ಮಾತಾ ತಸ್ಯ ಮಾತಾ ಹರಿತಕ್. ಅಂದ್ರೆ ಯಾವ ಮನೇಲಿ ತಾಯಿ ಇರಲ್ವೋ ಅಂತ ಮನೇಲಿ ಲೇಹ್ಯ ಇರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕದಾಚಿತ್ ಕುಪಿತಾ ಮಾತಾ ನಾ ಕುಪಿತಾ ಹರಿತಕ್. ಅಂದ್ರೆ ತಾಯಿ ಬೇಕಾದ್ರೆ ಕೋಪಿಸ್ಕೋತಾಳೆ, ಆದ್ರೆ ಲೇಹ್ಯ ಮಾತ್ರ ಯಾವತ್ತೂ ಕೋಪಿಸ್ಕೊಳ್ಳಲ್ಲ. ಈ ಆಯುರ್ವೇದನ ಎಲ್ ಕಲ್ತೆ ಅಂತ? ವೈದ್ಯನಾಥ ಅಭಿನವ ಸುಶ್ರುತ ಪಂಡಿತ ನಂಜನಗೂಡಿನ ತಾತಾಚಾರ್ಯರ ಹತ್ರ ಸ್ವಲ್ಪ ದಿನ ಸೇವೆ ಮಾಡೋ ಭಾಗ್ಯ ಸಿಕ್ಕಿತ್ತು. ಆ ಬ್ರೀಫ್ ಕೇಸಲ್ಲಿ ಏನಿದೆ? ಇದ್ರಲ್ಲ ತಾಯಿ ಅನ್ನಪೂರ್ಣೇಶ್ವರಿ ನನಗೆ ಆಶೀರ್ವಾದ ಮಾಡಿಕೊಟ್ಟಿರೋ ಆಯುಧಗಳು. ಅನ್ನಪೂರ್ಣ ಆಯುಧ ಎಲ್ಲಿ? ಸ್ವಲ್ಪ ತೋರ್ಸು ನೋಡೋಣ. ಹೌದು ಚಿಕ್ಕಮ್ಮ, ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಒಂದಿನ ನಾನು ಕಾಶಿನಲ್ಲಿ ಗಂಗಾ ನದಿ ತೀರದಲ್ಲಿ ಹೊಟ್ಟೆಗನ್ನ ಅಲ್ಲೇ ಹಸ್ಕೊಂಡು ಮಲಗಿದ್ದೆ. ಅಂತ ಸಮಯದಲ್ಲಿ ಆ ಮಹಾತಾಯಿ ಅನ್ನಪೂರ್ಣೇಶ್ವರಿ ನನ್ನ ಕನಸಲ್ಲಿ ಬಂತು. ಆಹಾ, ಆ ಮುಖದಲ್ಲಿ ಏನ್ ವರ್ಚಸ್ಸು, ಕಣ್ಣಲ್ಲಿ ಏನ್ ತೇಜಸ್ಸು, ನೋಡಕ್ಕೆ ಎರಡು ಕಣ್ಸಾಲ್ದು. ಆಕೆ ಕೈಯಲ್ಲಿ ಮೃಷ್ಟಾನ ತುಂಬಿದೊಂದು ಸೌಟಿತ್ತು. ನಾನು ಅದನ್ನ ಹಾಗೆ ನೋಡ್ತಾ ಇದ್ದೆ. ಆಗ ತಾಯಿ ನನ್ನ ಹತ್ರ ಬಂದು, ಕುಮಾರ ಕುಮಾರ ಏಳು ಕಂದ ತಿನ್ನು ಅಂತ ಆ ಮೃಷ್ಟಾನ ನಾನು ಕೊಟ್ಲು. ನನಗೂ ಹೊಟ್ಟೆ ಹಸ್ತಿತ್ತಲ್ಲ, ಎರಡು ಕೈನೂ ಚಾಚಿಬಿಟ್ಟೆ. ದಿಢೀರಂತ ನನ್ನ ಜ್ಞಾಪಕ ಬಂತು, ನನ್ನ ಹಾಗೆ ಎಷ್ಟೋ ಲಕ್ಷಾಂತರ ಜನ ಹೊಟ್ಟೆ ಹಸ್ಕೊಂಡಿದಾರಲ್ಲ ಅಂತ. ಆಗ ನನ್ನ ತಾಯಿ ಹತ್ರ ಅಂದೆ, ಅಮ್ಮ ಅನ್ನಪೂರ್ಣೇಶ್ವರಿ, ನನ್ನ ಹಾಗೆ ಹಸ್ಕೊಂಡಿರೋರೆಲ್ರಿಗೂ ಅನ್ನ ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದೆ. ಅದಕ್ಕೆ ತಾಯಿ ಏನಂದ್ರೆ ಗೊತ್ತಾ? ಕುಮಾರ ವತ್ಸ, ಮಗು, ಈ ದೇಶದಲ್ಲಿ ನಾನು ಯಾವತ್ತೂ ಅನ್ನಕ್ಕೆ ಬರ ಮಾಡಿಲ್ಲ. ಆದ್ರೆ ದುರಾಸೆಯಿಂದ ಜನರು ಒಬ್ರಿಗೊಬ್ರು ಮೋಸ ಮಾಡ್ತಾ ಒಬ್ರನ್ನ ಇನ್ನೊಬ್ರು ಕಿತ್ಕೊಂಡು ತಿಂತಾ ಇದ್ದಾರೆ. ಇದಕ್ಕೆ ನಾನೇನ್ ಮಾಡ್ಲಿ ಅಂತ ನನ್ ಕೋಪ ಬಂತು. ಅದೆಲ್ಲ ನನಗೆ ಗೊತ್ತಿಲ್ಲ, ಮೊದ್ಲು ಅವ್ರಿಗೆಲ್ಲ ಅನ್ನ ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದೆ. ಊಟ ಮಾಡ್ಬೇಡಕ್ಕಂದ ಅಂದ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಕೊಡ್ಲೇಬೇಕು ಅಂದೆ. ನನ್ ಮಾತು ಕೇಳಕ್ಕಂದ ಅಂದ. ನನಗೆ ಗೊತ್ತಿಲ್ಲ ಅಂತ ನಾನು ಹಠ ಮಾಡಿದೆ. ಆ ತಾಯಿ ಕೋಪ ಬಂತು, ದಿಢೀರಂತ ಸೌಟ್ ತೆಗೆದು ನನ್ನ ತಲೆ ಮೇಲೆ ಹೊಡೆದು. ನಾನು ಸೌಟ್ ಇಟ್ಕೊಂಡು ಹಾಗೆ ಜ್ಞಾನ ತಪ್ಪಿದೋದೆ. ಪ್ರಜ್ಞೆ ಬಂದಾಗ ನೋಡ್ತೀನಿ, ಕೈಯಲ್ಲಿ ಸೌಟ್ ಮಾತ್ರ ಇದೆ. ಆ ಮಹಾತಾಯಿ ಮಾತ್ರ ಕಾಣಿಸ್ತು. ಆಕೆ ಕೊಟ್ಟು ವರಪ್ರಸಾದ ಅಂತ ತಿಳ್ಕೊಂಡು ಆ ಸೌಟ್ನ ಕರಗಿಸಿ ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸೌಟ್ನಲ್ಲಿ ಇಷ್ಟೊಂದು ಮಾಡ್ಕೊಂಡ್ಯಾ? ಇದೇನ್ ವಿಶ್ವಣ್ಣ ಹೀಗೆ ಕೇಳ್ತಾ ಇದ್ರಾ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೈಯಲ್ಲಿದ್ದ ಸೌಟ್ ಅದು. ಬನ್ನಿ ಮುಂದಿನ ಕೆಲಸ ನೋಡೋಣ. ಮೊದಲು ಇಲ್ಲಿಂದ ಶುರು ಮಾಡೋಣ. ಅರೆ, ಇದೇನಿದು ಇಷ್ಟೊಂದು ಪಾಚಿ ಕಟ್ಕೊಂಡಿದೆ? ಆ ಬೀದಿ ಕಸ ಗುಡ್ಸೋನ್ಗೆ 100 ಸಲ ಹೇಳ್ದೆ ಬಂದ್ ಕ್ಲೀನ್ ಮಾಡು ಅಂತ. ಅರೆ, ಇದನ್ನ ಅವ್ನಿಗೆ ಯಾಕೆ ಹೇಳ್ಬೇಕು? ನಾನೇ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನೀನ್ ಸುಮ್ನಿರು, ಅದ್ ನಿನ್ ಕೆಲ್ಸ ಅಲ್ಲ. ದೊಡ್ಡಮ್ಮ, ಅವ್ರವ್ರ ಕೆಲಸ ಅವ್ರವ್ರು ಮಾಡೇ ಮಾಡ್ಕೋತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದು ಸಿಗೋ ಪುಣ್ಯ ಇದೆಯಲ್ಲ, ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದಾಗೆ ಬ್ರಷ್ ಅಲ್ಲಿ ಇದೆ. ಹಾ, ಅಲ್ಲೇ ಪಕ್ಕದಲ್ಲಿದೆ ನೋಡಿ. ಈಗ ನೀವು ಇಲ್ಲಿ ಓಡಾಡಿ ಕುಣಿದಾಡಿ ಯಾರು ಬೀಳಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ, ಸ್ವಾತಿ, ಪಾಕ್ಷಲ್ಲಿ ತೋರಿಸಿ. ಅಣ್ಣ, ಇವನ್ಗೆ ನಮ್ಮ ಮನೆ ವಿಚಾರ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅಂದ್ಮೇಲೆ ಅಪ್ಪನ ಮಂಚದ ಕೆಳಗಿರೋ ಪೆಟ್ಟಿಗೆಲಿ ಲಕ್ಷಾಂತರ ರೂಪಾಯಿ ಒಡವೆ ವಸ್ತುಗಳಿದೆಯಲ್ಲ, ಅದು ಇವನಿಗೆ ಗೊತ್ತಿರಲ್ವೇನು? ಮಾತು ಮಾತುಗೂ ಸಂಸ್ಕೃತ, ಜೊತೆಗೆ ಉಪದೇಶ ಬೇರೆ. ನನಗೂ ಯಾಕೋ ಇವನ್ ಮೇಲೆ ಒಂಥರ ಅನುಮಾನ. ಹೌದೌದು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ. ಯಾವುದಕ್ಕೂ ಇವನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇಟ್ಟಿರ್ಬೇಕು.
ದೊಡ್ಡಮ್ಮ ಚಿಕ್ಕಮ್ಮ ಆಫೀಸ್ಗೂ ಸ್ಕೂಲ್ಗೂ ಹೋಗಕ್ ಮುಂಚೆ ಎಲ್ರು ಊಟ ಮಾಡ್ಕೊಂತಾನೆ ಹೋಗ್ತಾರ? ಹೌದು. ಯಾಕೆ? ಪಟಪಟ ಅಂತ ಅಡಿಗೆ ಮಾಡ್ಬಿಡ್ತೀನಿ. ಹೇಳಿ ಏನ್ ಮಾಡ್ಲಿ? ಮಾಡೋದೇನು? ಮನೇಲಿ ಏನು ಇಲ್ಲ. ಒಂಚೂರು ಸುವರ್ಣಗೆಡ್ಡೆ, 4 ಬಾಳೆಕಾಯಿ ಇದೆ, ಅಲ್ಲೇ ಇದೆ ನೋಡು. ಸುವರ್ಣಗಡ್ಡೆ ಬಾಳೆಕಾಯಿ, ಬಾಳೆಕಾಯಿ ಸುವರ್ಣಗಡ್ಡೆ, ಸುವರ್ಣಗಡ್ಡೆ ಬಾಳೆಕಾಯಿ, ಬಾಳೆಕಾಯಿ ಸುವರ್ಣಗಡ್ಡೆ, ಸುವರ್ಣಗಡ್ಡೆ ಬಾಳೆಕಾಯಿ, ಬಾಳೆಕಾಯಿ ಸುವರ್ಣಗಡ್ಡೆ, ಸುವರ್ಣಗಡ್ಡೆ ಬಾಳೆಕಾಯಿ, ಬಾಳೆಕಾಯಿ ಸುವರ್ಣಗಡ್ಡೆ. ಮನೇಲಿ ಹಿಂಗಿದ್ಯಾ? ಇದೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಹಿಂಗ್ ಹಾಕಿ ಸುವರ್ಣಗಡ್ಡೆ ತಯಾರಿಸ್ತೀನಿ ಸುವರ್ಣ ಕಬಾಬ್. ಈ ಬಾಳೆಕಾಯಿಂದ ತಯಾರಿಸ್ತೀನಿ ಬಿಸಿ ಬಿಸಿ ಪುಲ್ಡಾ. ಏನು? ಪುಲ್ಡಾ. ಬಾಯಲ್ಲಿ ಇಡ್ತಿದ್ದಾಗೆ ನೆತ್ತಿ ಜುಟ್ಟೆಲ್ಲ ತಕ ಅಂತ ಕುಳಿತಿರ್ಬೇಕು. ಇದೇನ್ ಹೀಗ್ ನೋಡ್ತಾ ಇದ್ದೀರಾ? ಹೋಗಿ ಎಲ್ರು ಬೇಗ ಹೊರಟ ಕರ್ಕೊಂಬನಿ. ಯಾಕೆ? ಎಲ್ರು ಜೊತೆ ಕೂತ್ಕೊಂಡು ಬಿಸಿ ಬಿಸಿಯ ಕಾಫಿ ಕುಡಿತಾ ಬಿಸಿ ಬಿಸಿಯ ಮಾತಾಡ್ತಾ ಅಲ್ಲಲ್ಲ ಖುಷಿ ಖುಷಿಯಾಗಿ ಮಾತಾಡೋಣ. ನಡ್ರಿ 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 ಹೋಗಿ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ನನಗೂ ಅಷ್ಟೇ. ಅವನು ಸುವರ್ಣಗೆಡ್ಡೆ ಬಾಳೆಕಾಯಿನ ಹೇಗೆ ಹೆಚ್ಚುತ್ತಾ ಇದ್ದ ಅಲ್ವಾ? ಹೌದಲ್ವಾ? ಬಾ.